ವಿರಾಜಪೇಟೆ ಸರ್ಕಾರಿ ಬಸ್ ನಿಲ್ದಾಣ ಮೂಲಭೂತ ಸೌಕರ್ಯಗಳಿದ್ದರೂ ಸರಿಯಾದ ನಿರ್ವಹಣೆ ಇಲ್ಲದೆ ಸಮಸ್ಯೆಗಳ ಆಗರವಾಗಿದೆ. ಸಮರ್ಪಕವಾಗಿ ಯಾವುದೇ ಕೆಲಸವನ್ನು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ನಿರ್ವಹಣೆ ಮಾಡಲು ವಿಫಲವಾಗಿದೆ ಎಂದು ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ಸಿವಿಲ್ ಕುಮಾರ್ ನೇರ ಆರೋಪ ಮಾಡಿದ್ದಾರೆ. ಯಾವುದೇ ಸರ್ಕಾರ ಬಂದರೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಸರ್ಕಾರದ ಅಧಿಕಾರಿಗಳು ಸಾರ್ವಜನಿಕರ ತೆರಿಗೆ ಹಣದಿಂದ ಜೀವನವನ್ನು ಕಂಡುಕೊಂಡಿದ್ದಾರೆ. ಆದರೂ ಕೂಡ ತಮ್ಮ ಕಾರ್ಯವನ್ನು ಮಾಡದೇ ಇರುವ ಕಾರಣ ಸಮಸ್ಯೆ ಹೆಚ್ಚಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಆರೋಪಿಸಿದರು. ವಿರಾಜಪೇಟೆ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಅಲ್ಲಿನ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸದ ಅಧಿಕಾರಿಗಳ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಕರ್ತವ್ಯದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ನೋಡಿ, ಏನಲ್ಲಿ ವಾಶ್ರೂಮ್ ಅಂತ ಇದೆ, ಆ ವಾಶ್ರೂಮ್ ಇಂದ ಬರುವಂತ ನೀರು ಮತ್ತೆ ಏನು ವಿಷಮಲ ಬರ್ಬೋದು, ಅದೆಲ್ಲ ಬಂದ್ಬಿಟ್ಟು ನೋಡಿ ಈ ಡ್ರೈನೇಜ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಅಂಗಡಿಗಳಿದೆ, ಅವ್ರಿಗೆ ಕೂಡ ಉಸಿರಾಡಕ್ಕೆ ತೊಂದರೆ ಆಗ್ತಾ ಇರುವಂಥದ್ದು. ಮುಂದೆ ಕೂಡ ಅದೇ ರೀತಿಯಲ್ಲಿದೆ. ನಿಮ್ಮ ಎಂಥ ಅವ್ಯವಸ್ಥೆಯಲ್ಲಿ ನೀವು ಆಡಳಿತ ಮಾಡ್ತಿದ್ದೀರಾ, ಆಡಳಿತ ಮಾಡ್ತಿರುವಂಥ ಸರ್ಕಾರ, ಈ ಮೊದಲು ಆಡಳಿತ ಮಾಡ್ತಿರುವಂಥ ಸರ್ಕಾರಕ್ಕೂ ಕೂಡ ನಾನು ಹೇಳ್ತಾ ಇದ್ದೀನಿ, ಈಗ ಆಡಳಿತ ಮಾಡ್ತಿರೋ ಸರ್ಕಾರ ಅಲ್ಲ, ಮೊದಲು ಆಡಳಿತ ಮಾಡ್ತಾ ಇರೋಂಥ ಸರ್ಕಾರಕ್ಕೂ ಈಗ ಆಡಳಿತ ಮಾಡ್ತಾ ಇರೋಂಥ ಸರ್ಕಾರಕ್ಕೂ ನಾಚಿಕೆ ಆಗಬೇಕು. ಒಂದು ಡಬ್ಬನ ಕಟ್ಟಿದ್ದಾರೆ, ಎಂಥ ಯೂಸ್ಲೆಸ್ಗಳಾಗಿರ್ಬೋದು. ನೋಡಿ, ಈ ಥರ ಒಂದು ಡಬ್ಬಗಳನ್ನ ತಂದು ಡಸ್ಟ್ಬಿನ್ ಹಾಕೊಂಡಿದ್ದಾರೆ. ಅದ್ರ ಹಿಂದೆನೆ ಪಾಪ ಸಾರ್ವಜನಿಕರು ಕೂರಬೇಕು. ಎಂಥ ಅವ್ಯವಸ್ಥೆ ರೀ, ಎಂಥ ಭ್ರಷ್ಟಾಚಾರ ರೀ ನಿಮ್ದು. ಗಲೀಜುಗಳಿದೆ, ಉದ್ದಕ್ಕೂ ಗಲೀಜುಗಳಿದೆ. ಇದನ್ನ ಬಸ್ ಸ್ಟ್ಯಾಂಡ್ ಅಂತಾರೆ ಯಾರಾದ್ರೂ. ಏನ್ ಮಾಡ್ತಾ ಇದ್ದೀರಾ? ನಾಚಿಕೆ ಆಗುತ್ತಾ ನಮ್ಗೆ ನೋಡೋದಿಕ್ಕೆ? ನಿಮ್ಗೆ ಎಷ್ಟು ಹೇಳಿದ್ರು ನಿಮ್ಗಳಿಗೆ ಒಂದು ಪ್ರಜ್ಞಾನ ಇಲ್ಲ, ನಿಮ್ಗೆ ಕಾನೂನುಬದ್ಧ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಬಿಟ್ಬಿಟ್ಟು ಹೋಗಿ, ಬೇರೆ ಯಾರು ಬರ್ತಾರೆ, ಕೆಲಸ ಮಾಡೋರು ಬರ್ತಾರೆ. ಹಾಗೇನೆ ನೋಡಿ, ಇದು 2 ಎಕರೆ ಜಾಗ ಇರೋಂಥದ್ದು ಸರ್ಕಾರಿ ಜಾಗ. ಇನ್ನೂ ಈ ಬಸ್ ನಿಲ್ದಾಣವನ್ನ ವಿಶಾಲವಾಗಿ ಮಾಡಬಹುದು, ಜಾಗಗಳಿದೆ, ಬೇರೆ ಕಡೆ ಹೋಗೋದು ಬೇಡ. SRTC ಇಲಾಖೆದೇನೆ ಜಾಗ ಇದೆ, ಇಲ್ಲಿ ಕಾರ್ ತುಂಬಿಕೊಂಡಿದೆ. ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ? ಇದಕ್ಕೆ ತಕ್ಕ ಉತ್ತರ ನೀವು ಕೊಡಬೇಕು. ಇದು ಬಂದ್ಬಿಟ್ಟು ನೋಡಿ, ಬನ್ನಿ ಹಂಗೇನೆ ಬನ್ನಿ ಸರ್. ಇದು ಲೇಡೀಸ್ ಶೌಚಾಲಯ. ಲೇಡೀಸ್ ಶೌಚಾಲಯ ಅವ್ಯವಸ್ಥೆ ನೋಡಿ ಹೆಂಗಿದೆ. ಇಲ್ಲಿ ಯಾರಾದ್ರೂ ಮಹಿಳೆಯರು ಈ ಥರ ಒಂದು ಅವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ವಾಶ್ರೂಮ್ಗೆ ಹೋಗ್ತಾರೆ ಅನ್ನೋಂಥದ್ದನ್ನ ನೀವು ಗಮನಿಸಬೇಕು. ಎಂಥ ಅವ್ಯವಸ್ಥೆ ಇದೆ. ಜನರಿಗೆ ಬೇಕಾಗಿರೋಂಥ ನೀಡ್ಸ್ನ ಕೊಡ್ಬೇಕ್ರಿ. ಆಡಳಿತ ಮಾಡ್ತಾರಂಥ ಸರ್ಕಾರ ಆಗಿರ್ಬೋದು, ಇಲ್ಲಿನ ಜನಪ್ರತಿನಿಧಿ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ಇಲ್ಲಿ ವಾರ್ಡ್ ಅಧ್ಯಕ್ಷರಾಗಿರ್ಬೋದು, ನಿಮಗೆ ಜವಾಬ್ದಾರಿ ಬೇಕು ನಿಮ್ಗಳಿಗೆ. ಇಲ್ಲಿ ವೀಕ್ಷಕರೇ, ಇವತ್ತು ಏನು ವಿರಾಜಪೇಟೆ ತಾಲೂಕು BTS ಬಸ್ ಸ್ಟ್ಯಾಂಡಿನ ಬಾತ್ರೂಮಿನಲ್ಲಿ ಇರುವಂಥ ಒಂದು ಅವ್ಯವಸ್ಥೆಗಳು, KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಇರುವಂಥದ್ದು, ಇಲ್ಲಿ ತುಂಬಾ ವರ್ಷಗಳಿಂದ ಇದನ್ನ ಕಾಂಟ್ರಾಕ್ಟ್ ಎಲ್ಲ ತಗೊಂಡಿದ್ದಾರೆ. ಆದರೆ ಅವ್ರ ಕೈಲಿ ಆದಷ್ಟು ಅವ್ರಿಗೆ ಏನಾಗುತ್ತೆ ಅದು ಆದಷ್ಟು ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಆದರೆ ತುಂಬ ಸ್ಮೆಲ್ಗಳಿದೆ, ಇಲ್ಲಿ ತುಂಬ ಸ್ಮೆಲ್ಗಳಿದೆ. ಆಯ್ತಾ, ಮೇಂಟೆನೆನ್ಸ್ ಕರೆಕ್ಟ್ ಆಗಿಲ್ಲ. ಇದು ದೀಪವನ್ನು ಹಾಕಬೇಕು. ಈ ಕೂಡಲೇ ವಿದ್ಯುತ್ ದೀಪಗಳನ್ನ ಹಾಕಿ ಜನರಿಗೆ ಒಂದು ಸಾರ್ವಜನಿಕರಿಗೆ ಒಳ್ಳೇದಾಗೋ ರೀತಿಯಲ್ಲಿ, ಮಹಿಳೆಯರಿಗೂ ಕೂಡ ಒಂದು ಸೆಕ್ಯೂರಿಟಿ ಕೊಡೋ ನಿಟ್ಟಿನಲ್ಲಿ ಇದನ್ನ ನೀವು ಪರಿಗಣಿಸಿ ಶುದ್ಧಗೊಳಿಸ್ಬೇಕು ಅಂತ ಹೇಳ್ತೀನಿ. ಹಾಗೆಯೇ TCಗೂ ಕೂಡ ನಾನು ತುಂಬಾ ಸರಿ ಬಂದು ಅವ್ರಿಗೆ ಎಚ್ಚರಿಸಿದ್ದೀನಿ. ನಿಮ್ಮ ಮೇಲಧಿಕಾರಿಗಳಿಗೆ ದಯವಿಟ್ಟು ಕಂಪ್ಲೇಂಟ್ ಅನ್ನು ಮಾಡಿ, ಮಹಿಳೆ ವಿಶ್ರಾಂತಿ ಕೊಠಡಿಯನ್ನ ವಿಶ್ರಾಂತವಾಗಿ ಅವರಿಗೆ ಒಂದು ಅನುಕೂಲತೆಯನ್ನು ಮಾಡಿಕೊಡಿ ಅಂತ. ಆದರೆ ಅವರು ಕೂಡ ಇದರಲ್ಲಿ ನೆಗ್ಲಿಜೆನ್ಸಿನ ತೋರಿರೋದಂತೂ ತುಂಬಾ ಟೈಮಿಂಗ್ ಇದೆ. ಹೇಳಿದ ಮಾತ್ರ ಯಾವುದೇ ಒಂದು ಇದಕ್ಕೂ ಕೂಡ ಅವರು ಪರಿಗಣಿಸಿಲ್ಲ. ಹಾಗೆಯೇ ಇಲ್ಲಿರೋಂಥ ಪೀಠಗಳನ್ನ ನೋಡಿ, ಮಹಿಳೆಯರು ಕೂರ್ಬೇಕು, ಒಂದೇ ಕಡೆ ಕೂರ್ಬೇಕು, ಜಾಗಗಳಿಲ್ಲ. ಒಂದು ಮಗುನ ಇಟ್ಕೊಂಡು ಹಾಲು ಕೊಡ್ಸಕ್ಕಾಗಲ್ಲ ರೀ. ನಿಮ್ಗೆ ನಾಚಿಕೆ ಆಗಲ್ವ ನಿಮ್ಗಳಿಗೆ ಅಧಿಕಾರಿಗಳೇ? ಸೊ ವಿರಾಜಪೇಟೆ ತಾಲೂಕಿನ KSRTC ಬಸ್ ಸ್ಟ್ಯಾಂಡಿನ ಒಂದು ಅವ್ಯವಸ್ಥೆಯನ್ನು ಇವತ್ತು ನಮ್ಮ ಏನು ವಿರಾಜಪೇಟೆ ತಾಲೂಕು ಕೊಡಗಿನಾದ್ಯಂತ ನಮ್ಮ ಗ್ರಾಹಕರಿಗೆ ತಿಳಿಸ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವತ್ತೊಂದು ಮಾಧ್ಯಮ ಮಿತ್ರರನ್ನ ಕರ್ಕೊಂಡು ಬಂದು ಅವ್ಯವಸ್ಥೆ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ನೋಡಿ, ಮೊದಲನೇದಾಗಿ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ, ಒಂದು KSRTC ಬಸ್ ಸ್ಟ್ಯಾಂಡ್ ಅಂತಂದಮೇಲೆ ಒಂದು ಮಹಿಳೆಯ ವಿಶ್ರಾಂತಿ ಕೊಠಡಿ ಇರಬೇಕು. ಯಾಕಂತಂದರೆ ಆ ವಿಶ್ರಾಂತಿ ಕೊಠಡಿನಲ್ಲಿ ಪಾಪ ಬಾಣ್ತಿ ಹೆಣ್ಮಕ್ಳು ಬರ್ತಾರೆ, ಸಣ್ಣ ಸಣ್ಣ ಮಕ್ಕಳುಗಳನ್ನ ತಗೊಬರ್ತಾರೆ, ವಯಸ್ಸಾಗಿರೋರು ಇರ್ತಾರೆ. ಅವ್ರಿಗೆ ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಪೀಠಗಳ ವ್ಯವಸ್ಥೆಗಳು ನೋಡಿ ಹೆಂಗಿದೆ ಅಂತಂದ. ಯಾಕಂತಂದರೆ ಇದು ವಿರಾಜಪೇಟೆ ತಾಲೂಕು, ಕೇರಳದಿಂದ ಬಸ್ಗಳು ಬರುತ್ತೆ, ಹೊರ ರಾಜ್ಯಕ್ಕೆ ಹೋಗೋಂಥ ಬಸ್ಗಳೆಲ್ಲ ಬರುತ್ತೆ. ಇಲ್ಲಿ ಪೀಠಗಳೇ ಸರಿ ಇಲ್ಲ.
ಜನರುಗಳು ನಿಂತ್ಕೋಬೇಕು, ಕೂರೋದಕ್ಕೆ ಜಾಗ ಇಲ್ಲ. ಎಂಥ ಅವ್ಯವಸ್ಥೆ ಇದೆ, ಏನು ಭ್ರಷ್ಟಾಚಾರ ಸರ್ಕಾರ ಆಡಳಿತ ಮಾಡ್ತಾ ಇದೆ ಅಂತ ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ನೋಡಿ, ಇಲ್ಲಿ ನೀವು ಯಾವಾಗ ಬಂದ್ರೂ ಅಷ್ಟೇ ಈ ವಿಶ್ರಾಂತಿ ಏನು ಮಹಿಳಾ ವಿಶ್ರಾಂತಿ ಕೊಠಡಿ ಅಂತ ಹಾಕಿದ್ದಾರೆ ಮೇಲೆ ನೋಡಿ, ಇದು ಎನಿ ಟೈಮು ಬಾಕ್ಲ ಹಾಕಿರುತ್ತೆ. ಇದ್ರೊಳಗಡೆ ಮಹಿಳೆಯರು ಹೋಗೋದಕ್ಕೆ ಆಗಲ್ಲ ಇಲ್ಲಿ. ಯಾಕಂತಂದ್ರೆ ಇದ್ರೊಳಗಡೆ ಇಲ್ಲಿರೋಂಥ ಸಿಬ್ಬಂದಿಗಳು ರೆಸ್ಟ್ ಮಾಡೋದಕ್ಕೆ ಇಲ್ಲಿ ರೂಮ್ಗಳನ್ನ ಮಾಡ್ಕೊಂಡಿರೋಂಥದ್ದು, ವಿಶ್ರಾಂತಿ ಮಾಡ್ಕೊಳ್ಳೋದಕ್ಕೆ ಅವರು ಇಲ್ಲಿ ಜಾಗವನ್ನ ಮಾಡ್ಕೊಂಡಿದ್ದಾರೆ. ಈ ತರ ಒಂದು ಅವ್ಯವಸ್ಥೆ ಏನ್ ಡಿಪೋ ಮ್ಯಾನೇಜರ್ ಏನು DC ಇದಾರಲ್ಲ, ಅವರು ಕೂಡ ನಾನು ಉಡುಪಿ ಇದು ಯಾವುದು ಪುತ್ತೂರ್ಗೆ ಹೋಗ್ಬಿಟ್ಟು ಅವ್ರಿಗೆ ಮನವಿ ಪತ್ರವನ್ನ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಈ ಭ್ರಷ್ಟ ಇಲಾಖೆಗಳು, ಭ್ರಷ್ಟ ಅಧಿಕಾರಿಗಳು ಜನರ ಪರವಾಗಿ ಕಾಳಜಿ ಇಲ್ಲಂತೆ ಇವತ್ತು ಆ ನಿಟ್ಟಲ್ಲಿ ಆಡಳಿತ ಮಾಡ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಹಾಗೆ ಒಂಚೂರು ಬನ್ನಿ ಸರ್, ಒಳಗಡೆ ನೋಡಿ ಸರ್, ಇದು ಮಹಿಳಾ ವಿಶ್ರಾಂತಿ ಕೊಠಡಿ. ಇಲ್ಲಿ ಏನು ಇಲ್ಲ, ಇಲ್ಲಿ ನೋಡಿ, ಏನು ಈ ತರ ವ್ಯವಸ್ಥೆ ಇಲ್ಲಿ ಬಂದ್ಬಿಟ್ಟು ಹೆಣ್ಣು ಕೂರಂತ ಜಾಗನ ಸರ್. ನೋಡಿ ಯಾವ ತರ ಇದೆ, ಎಂತ ಅವ್ಯವಸ್ಥೆ. ಇಲ್ಲಿನ ಶಾಸಕರುಗಳಾಗಲಿ ಅದನ್ನು ಇದನ್ನೆಲ್ಲ ಗಮನ ಹರಿಸಬೇಕಾಗಿರುವಂಥದ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ತರದಲ್ಲಿ ಸಾರ್ವಜನಿಕರ ಹಿತಾಸಕ್ತಿಯನ್ನ ಯೋಚನೆ ಮಾಡದಂತೆ ಆಡಳಿತ ಮಾಡ್ತಾ ಇರುವಂಥದ್ದು. ಮತ್ತೆ ಅದೇ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಅಷ್ಟೇನೆ